ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಬಂದುಬಿಟ್ಟು ದೇವ್ರ ಮೇಲೆ ಭಕ್ತಿ ಇರೋವಂಥವ್ರಿಗೆ, ಅಂದರೆ ನಾನು ಹಿಂದಿನ ಲಾಗಲ್ಲಿ ಹೇಳಿದ್ದೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ವ್ರತ ಮಾಡ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿಗೆ ಪೂಜೆ ಮಾಡಿದ್ಮೇಲೆ ನನಗೆ ಏನೆಲ್ಲ ಬದಲಾವಣೆ ಆಯಿತು ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಅಂತ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ. ಅಂದರೆ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ನನ್ನ ಮೇಲೆ ಯಾವ ರೀತಿ ಆಯಿತು, ನಮ್ಮ ಮನೆಗೆ ಫೋಟೋ ಯಾವ ರೀತಿಯಾಗಿ ಬಂತು ಅನ್ನೋದ್ರ ಬಗ್ಗೆ ತಿಳಿಸಿದ್ದೆ. ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ವ್ರತನ ಮಾಡಿದ್ದೆ, ಅದರಿಂದ ಏನೆಲ್ಲ ಯೂಸ್ ಆಯಿತು, ನಿಜವಾಗ್ಲೂ ನನಗೆ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸಿಗ್ತಾ ಅಂತೇಳಿ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾಯಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟ್ ಇತ್ತು ಅಥವಾ ದೇವ್ರ ಮೇಲೆ ಭಕ್ತಿ ಇತ್ತು, ತಿಳ್ಕೊಬೇಕು ಅನ್ನೋದೇನಾದರೂ ಇತ್ತು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ, ಆಯಿತಾ? ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿಲ್ಲಿ ಮುಂಚೆನೇ ಹೇಳ್ದಂಗೆ ರಾಘವೇಂದ್ರ ಸ್ವಾಮಿಗಳಿಗೆ ಗುರುವಾರ ಹೋಗ್ತಾ ಇದ್ದೆ. ಈಗ ಅಕ್ಕರು ನಾನೊಬ್ಬಳೇ ಹೋಗ್ತಾ ಇರಲಿಲ್ಲ, ಅಕ್ಕರೂ ಬರ್ತಾಯಿದ್ರು. 9 ವಾರ ವ್ರತ ಮಾಡಬೇಕು ಅಂಥೇಳಿ ಮಾಡ್ತಾ ಇರೋವಂಥದ್ದು. ಊರಿಂದ ಅಕ್ಕರೂ ಸಹ ಬರ್ತಾಯಿದ್ರು. ಹಾಗಾಗಿ ಅವ್ರು ಬಂದಾಗೆಲ್ಲ ನಾನು ದೇವಸ್ಥಾನಕ್ಕೆ ಹೋಗೋದ್ರಿಂದ ಬೆಳಗ್ಗೆ ಮಕ್ಳನ್ನ ಕಳಿಸ್ಬಿಟ್ಟು 8:30 9 ಗಂಟೆ ಅಷ್ಟೊತ್ತಿಗೆ ರೆಡಿ ಆಗಬೇಕಿತ್ತು. ಹಾಗಾಗಿ ನಾನು ಯಾವ ಸರಿನೂ ಅವ್ರಿಗೆ ಸ್ಪೆಷಲ್ಲಾಗಿ ಅಡುಗೆ ಮಾಡಿ ಇಡೋದಕ್ಕಾಗಿರಲಿಲ್ಲ. ಬಂದಾಗೆಲ್ಲ ನಾರ್ಮಲಾಗಿ ಏನು ತಿಂಡಿ ಮಾಡ್ತಾಯಿದ್ನೋ ಅದನ್ನೇ ಪಾಪ ತಿಂದ್ಕೊಂಡು ಹೋಗ್ತಾಯಿದ್ರು. ಹಾಗಾಗಿ ಅವರು ಉಳ್ಕೊಳ್ತಾ ಇರಲಿಲ್ಲ. 2 ಗಂಟೆ ಹಂಗೆ ಮತ್ತೆ ವಾಪಸ್ ಹೋಗಿಬಿಡೋರು. ಚಳ್ಳಕೆರೆಯಿಂದ ಬರ್ತಾಯಿದ್ರು. ಬೆಳಗ್ಗೆ 4:15ಗೆ ಬರ್ತಾಯಿದ್ರು. 4:15 ಬಸ್ಸಿಗೆ ಬಂದರೆ ಮತ್ತೆ 2 ಗಂಟೆ 2:15ಗೆ ವಾಪಸ್ ಹೋಗೋರು. ಹಾಗಾಗಿ ಬೇರೆ ಏನೋ ಸ್ಪೆಷಲ್ ಅಡುಗೆ ಮಾಡಿಡೋದಕ್ಕಾಗಿರಲಿಲ್ಲ. ಆ್ಯಕ್ಚುಲಿ ಇವತ್ತು 8ನೇ ವಾರ, ಲಾಸ್ಟ್ನೇ ವಾರದಲ್ಲಾದರೂ ಇನ್ನೊಂದು ವಾರ ಬರಬೇಕಷ್ಟೆ. ಈ ಸರಿ ಆದರೂ ಏನಾದರೂ ಮಾಡೋಣ ಅಂಥೇಳಿ ನಾನು ಸಂಜೆ ಹೋದರೆ ಆಯಿತು ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು, ಅವರು ಬಂದಿದ್ದಾರೆ. ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅವ್ರು ಬರೋ ಅಷ್ಟರಲ್ಲಿ ನಾನೆಲ್ಲ ಅಡುಗೆಗಳನ್ನ ಮಾಡ್ಕೊಳ್ಳೋಣ ಅಂಥೇಳಿ ಸಂಜೆ ಹೋದರೆ ಆಯಿತು ಅಂಥೇಳಿ ಅವರನ್ನು ಕಳಿಸ್ಬಿಟ್ಟು ನಾನು ಅಡುಗೆಗಳಿಗೆ ಪ್ರಿಪ್ರೇಷನ್ ಮಾಡಿಕೊಂಡೆ. ಅಂದರೆ ಸ್ಪೆಷಲ್ ಊಟ ಅಂದರೆ ಒಬ್ಬಟ್ಟು ಊಟ ಮಾಡೋಣ ಅಂಥೇಳಿ ಅಡುಗೆ ಮಾಡ್ತಾಯಿದ್ದೀನಿ. ಒಬ್ಬಟ್ಟು, ಬೇಳೆ ಒಬ್ಬಟ್ಟು. ಹಾಗಾಗಿ ಆಲ್ರೆಡಿ ಬೇಳೆ ಎಲ್ಲ ನೆನೆಸಿ ಹೂರಣ ಎಲ್ಲ ರುಬ್ಬಿಟ್ಟಿದ್ದಾಗಿದೆ. ಮತ್ತು ಮಾಮೂಲಿಯಾಗಿ ಪಲ್ಯ, ಕೋಸಂಬರಿ ಎಲ್ಲದಕ್ಕೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಈಗ ಪಲ್ಯನೂ ಅಷ್ಟೇ ಕಂಪ್ಲೀಟಾಗಿ ಈ ರೀತಿಯಾಗಿ ಕಾಳುಗಳನ್ನ ಜೊತೆಗೆ ವೆಜಿಟೇಬಲ್ಸ್ನ ಹಾಕಿಸಿ ಮಿಕ್ಸ್ ತರಕಾರಿ ಮತ್ತು ಕಾಳು ಎರಡನ್ನೂ ಹಾಕಿ ಮಾಡುವಂಥ ಪಲ್ಯ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಈಗ ನಾನು ತೋರಿಸಿದ್ನಲ್ಲ ಆ ಮೆಥಡಲ್ಲಿ ಮಾಡಿದ್ರೆ. ಇದಕ್ಕೆ ಮೇಯ್ನ್ ಏನು ಅಂತಂದರೆ ಶೇಂಗಾ ಪುಡಿ, ಅಂದರೆ ಕಡಲೆಬೀಜನ ರೋಸ್ಟ್ ಮಾಡ್ಕೊಬಿಟ್ಟು ಹುರಿದ್ಬಿಟ್ಟು ಕಡಲೆಬೀಜ ಮತ್ತು ಹುಚ್ಚೆಳ್ಳು ಅಂತಾರಲ್ವ ಅದು, ಜೊತೆಗೆ ಸ್ವಲ್ಪ ಕೊಬ್ಬರಿ ತುರಿ ಬೇಕಿದ್ದರೂ ನಾವು ಹಾಕ್ಕೋಬೋದು, ಆಪ್ಷನಲ್ಲು. ನಾನಿಲ್ಲಿ ಕೊಬ್ಬರಿ ತುರಿ ಹಾಕಿಲ್ಲ. ಈ ಪುಡಿನೇ ಟೇಸ್ಟ್ ಕೊಡೋ ಅಂಥದ್ದು. ಹುರ್ಗಡ್ಲೆ ಅಂತೀನಿ, ಹುಚ್ಚೆಳ್ಳು ಅಂತಾರಲ್ವ ಅದನ್ನು ಮತ್ತು ಕಡಲೆಬೀಜ ಎರಡನ್ನೂ ಪುಡಿ ಮಾಡಿ ಹುರ್ಕೊಬಿಟ್ಟು ಅದು ಡ್ರೈ ಆದಮೇಲೆ ಪೂರ್ತಿಯಾಗಿ ಆರಿದ್ಮೇಲೆ ಈ ರೀತಿಯಾಗಿ ತರಿಯಾಗಿ ರುಬ್ಕೊಂಡು ಲಾಸ್ಟಲ್ಲಿ ಪಲ್ಯ ಎಲ್ಲ ಆದಮೇಲೆ ನಾನು ಇದನ್ನು ಸೇರಿಸ್ತಾ ಇದ್ದೀನಿ. ಇದು ಸ್ವಲ್ಪ ನೀರಿದ್ರೂ ಇದು ಹಾಕಿದ ತಕ್ಷಣ ಪೂರ್ತಿಯಾಗಿ ಡ್ರೈ ಆಗುತ್ತೆ. ಈಗ ಈ ರೀತಿಯಾಗಿದೆ. ಅದು ತಣ್ಣಗಾದ ನಂತರ ಪೂರ್ತಿಯಾಗಿ ಪಲ್ಯ ಗಟ್ಟಿಯಾಗುತ್ತೆ. ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಪಲ್ಯ. ಮಾಮೂಲಿಯಾಗಿ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿಯಾಗಿ ಒಂದು ಸಲ ಟ್ರೈ ಮಾಡಿ, ತುಂಬ ಚೆನ್ನಾಗಿರುತ್ತೆ. ಇನ್ನು ಆಲ್ಮೋಸ್ಟ್ ಅಡುಗೆಗಳೆಲ್ಲ ಆಗಿದೆ. ಅಂದರೆ ಪೂರಿ ಮಾಡಿದ್ದೆ ಮತ್ತು ಜೊತೆಗೆ ಹೆಸರುಬೇಳೆ ಕೋಸಂಬರಿ ಮಾಡಿದ್ದೆ. ಬಿಟ್ಟರೆ ಸ್ವಲ್ಪ ಅನ್ನ, ಅದೇ ಪಲ್ಯ ಮಾಡಿದ್ನಲ್ವ ಅದೇ ಪಾತ್ರೆಯಲ್ಲೇ ಪಲ್ಯನ ತೆಗೆದುಬಿಟ್ಟು ಅನ್ನನೂ ಮಾಡ್ಕೊಂಡಿದ್ದೀನಿ. ಜೊತೆಗೆ ಒಬ್ಬಟ್ಟು ಸಾರು ನೋಡಿ, ಫೇವ್ರೇಟು. ಒಬ್ಬಟ್ಟು ಯಾರೂ ಅಷ್ಟಾಗಿ ಇಷ್ಟಪಡಲ್ಲ. ಒಬ್ಬಟ್ಟು ಏನಕ್ಕೆ ಇಷ್ಟಪಡ್ತಾರೆ ಅಂದರೆ ಒಬ್ಬಟ್ಟು ಸಾರು ತಿನ್ಬೋದಲ್ಲ ಅನ್ನೋದಕ್ಕೇ ಇಷ್ಟಪಡ್ತಾರೆ ಅಂತಲೇ ಹೇಳ್ಬೋದು. ಒಬ್ಬಟ್ಟು ಸಾರು ಜೊತೆಗೆ ಕರಿಗಡುಬು. ಒಬ್ಬಟ್ಟು ಮಾಡಲಿಲ್ಲ, ಒಬ್ಬಳೇ ನಿಂತ್ಕೊಂಡು ಮಾಡೋದಕ್ಕಾಗಲ್ಲ, ಜಾಸ್ತಿ ಜನ ಅಂತೇಳ್ಬಿಟ್ಟು ಕರಿಗಡುಬು ಮಾಡಿದೆ. ಮತ್ತು ಸ್ವಲ್ಪ ಪಲ್ಯ, ಜೊತೆಗೆ ಸ್ವಲ್ಪ ಪುಳಿಯೋಗರೆ. ಮಕ್ಕಳಿಗೆ ಬೆಳಗ್ಗೆ ಪುಳಿಯೋಗರೆ ಮಾಡಿದ್ದೆ ತಿಂಡಿಗೆ, ಹಾಗಾಗಿ ಅದನ್ನು ಸ್ವಲ್ಪ ಕಲಿಸ್ಬಿಟ್ಟು ಇಡ್ತಾಯಿದ್ದೀನಿ. ಇಷ್ಟು ರೆಸಿಪಿಗಳನ್ನ ನಾನು, ಜೊತೆಗೆ ಹಪ್ಳ ಸಂಡಿಗೆ, ಇಷ್ಟು ರೆಸಿಪಿಗಳನ್ನ ಮಾಡಿದ್ದೆ. ಅದನ್ನು ತಟ್ಟೆಗೆ ಬಡಿಸ್ತಾ ಇದ್ದೀನಿ ನನ್ನ ತಮ್ಮನಿಗೆ ಹಾಕ್ಕೊಡೋಣ ಅಂತ. ಅಷ್ಟರಲ್ಲಿ ಅವರು ದೇವಸ್ಥಾನಕ್ಕೆ ಹೋಗಿ ಬಂದರು. ಇನ್ನು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡೋಣ, ನೀನು ಬಾ ಅಂತೇಳಿ. ಮಧ್ಯಾಹ್ನ ಆಗಿತ್ತಲ್ವ ಆಲ್ರೆಡಿ, ಹಾಗಾಗಿ ಎಲ್ಲರೂ ಕೂತ್ಕೊಳ್ಳೋಣ ಅಂಥೇಳಿ ಎಲ್ಲನೂ ಮುಂದೆ ಇಟ್ಕೊಂಡು ಊಟಕ್ಕೆ ಕೂತಿದ್ದೀವಿ. ಅಂದರೆ ನಾವು ಯಾವಾಗಾದ್ರೂ ಅಷ್ಟೇ ಎಲ್ಲ ಮುಂದೆ ಇಟ್ಕೊಬಿಟ್ಟು ಸುತ್ತ ಕೂತ್ಕೊಂಡು ನಮ್ಮ ಅತ್ತೆ, ನಮ್ಮ ಮಾವ ಇರ್ಬೋದು, ನಮ್ಮ ಅಪ್ಪ ಅಮ್ಮ, ನಮ್ಮ ಆಂಟಿ ಯಾರು ಬಂದರೂ ಅಷ್ಟೇ ಎಲ್ಲರೂ ಜೊತೆ ಕೂತ್ಕೊಂಡೇ ಊಟ ಮಾಡೋವಂಥದ್ದು. ಸಪ್ರೇಟಾಗಿ ಒಬ್ರು ಆದಮೇಲೆ ಒಬ್ಬರು ತಿಂದ ಅಭ್ಯಾಸನೇ ಇಲ್ಲ. ಎಲ್ಲ ಮುಂದೆ ಇಟ್ಕೊಂಡು ಎಲ್ಲರೂ ಊಟ ಮಾಡ್ಕೊತೀವಿ. ಸರ ಕೊಡಮ್ಮ, ಸರ ಕೊಡ್ತೀಯಾ? ಇಲ್ಲ ನೋಡಿಲ್ಲ ಅಮ್ಮ,
ಇಲ್ಲೇ ಅಮೂಲು ಅಮೂಲು ಬಂಗಾರ ಹೆಂಗೈತೆ ಅಂದಿದ್ಯಾ, ಅದಕ್ಕೆ ಎಲ್ಲೋ ಕಲರ್ ಐತಮ್ಮ ಅಂತ ಹೇಳೋ. ಎಷ್ಟು ಕಿವಿ ಅಮ್ಮ ಬುಯ್ಯ ಹೊಂಟಿದ್ಯಾ ಹಂಗೆ ಇಳಿದಿತ್ತು ಮತ್ತೆ 500 ರೂಪಾಯಿ ಏರತ್ತಂತಲ್ಲ. ಹಂಗೆ ಇವತ್ತಿರೋ ರೇಟ್ ನಾಳೆ ಇರಲ್ಲ. ಏನ್ ಮೂವರು ಒಂದೇ ಕಲರ್ ಸೀರೆ ಉಟ್ಕೊಂಡಿದ್ದೀರಾ ಮಾತಾಡ್ಕೊಂಡು? ದೊಡ್ಡಮ್ಮ ಚಿಕ್ಕ ಅದಕ್ಕೆ ತಗೋಬೇಕು ಅಂತ ಇದೀವಿ ಅಂದ್ರೆ ಊಟ ಮಾಡ್ರಿ ಬಡಿಸ್ಕೊಂಡು. ತಗೊಂಡಂಗಿದ್ರೆ ತಡೀರಿ ಅಂತ ಕಮ್ಮಿ ಆಗ್ಬೋದು ಅಂತ. ಅಮ್ಮ ಬಾ. ಇನ್ನು ಅವರು ಹೋದ್ಮೇಲೆ ಮತ್ತೆ ಮಕ್ಳನ್ನ ಕರ್ಕೊಂಡು ಸಂಜೆ ನಾನು ನಮ್ಮ ಮನೆಯವರು ಇಬ್ಬರು ಮಕ್ಕಳು ಬಂದಿದ್ವಿ ದೇವಸ್ಥಾನಕ್ಕೆ. ನಾನು ಮಾಡ್ತಿರೋವಂಥದ್ದು 9 ವಾರ 9 ತುಪ್ಪದ ದೀಪಗಳನ್ನ ಬತ್ತಿನ ಹಚ್ಚೋ ಅಂಥದ್ದು. 9 ಅಲ್ಲ 16 ಬತ್ತಿನ ಹಚ್ಚೋ ಅಂಥದ್ದು. ಅಲ್ಲೇ ದೇವಸ್ಥಾನದಲ್ಲೇ ಕೊಡ್ತಾರೆ ತುಪ್ಪದ ದೀಪನ. 16 ಬತ್ತಿನ 9 ವಾರ ಹಚ್ಚಬೇಕು. ಅಂದರೆ ಪೀರಿಯಡ್ಸ್ ಆಗಿರೋ ಟೈಮಲ್ಲಿ ಬಿಟ್ಬಿಟ್ಟು ಬೇರೆ ಟೈಮಲ್ಲಿ 9 ವಾರ ಕಂಟಿನ್ಯೂಸ್ ಆಗಿ ದೀಪನ 16, 9 ನಿಮ್ಮಿಷ್ಟ ಯಾವುದಾದ್ರೂ ಹಚ್ಬೋದು. 5ರಿಂದ 9, 16, 108 ಈ ಥರ ಎಲ್ಲ ಇರುತ್ತೆ. ಬಟ್ ನಾನು ಹಚ್ಚುತ್ತಿದ್ದಂಥದ್ದು 16 ಬತ್ತಿಗಳನ್ನ ಹಚ್ಚುತ್ತಾ ಇದ್ದೆ. ಜೊತೆಗೆ 16 ಬತ್ತಿಗಳನ್ನ ಹಚ್ಚಿ ಪ್ರಾರ್ಥನೆನ ಮಾಡಿಕೊಂಡು ಲಾಸ್ಟಲ್ಲಿ ಮತ್ತೆ ಹೆಜ್ಜೆ ನಮಸ್ಕಾರನ ಹಾಕ್ತಾಯಿದ್ದೆ. ಮಂಡಿ ನಮಸ್ಕಾರ ಹಾಕಬೇಕು. ಬಟ್ ಮಂಡಿ ನಮಸ್ಕಾರ ಹಾಕೋಕ್ಕೆ ನನಗೆ ಹೆಲ್ತ್ ಇಶ್ಯೂಸ್ ಇತ್ತು. ನಾನು ಆ್ಯಕ್ಚುಲಿ ಹೋಗಿದ್ದೆ ಆರೋಗ್ಯ ಸಮಸ್ಯೆಗೋಸ್ಕರ ನಾನು ಹೋಗಿದ್ದು, ಕಡಿಮೆ ಆಗಬೇಕು ಅಂತ ಹೇಳಿ. ಬಟ್ ನಮ್ಮ ಅಮ್ಮಂದೊಂದು ಪ್ರಾಬ್ಲಮ್ ಆಗಿತ್ತು. ಅದು ರಿಪೋರ್ಟ್ ಬೇರೆ ರೀತಿಯಾಗಿ ಬರುತ್ತೆ ಅಂತ ತುಂಬ ಅಂದರೆ ತುಂಬಾ ಭಯಪಟ್ಟಿದ್ವಿ. ನಿದ್ದೆನೇ ಇರಲಿಲ್ಲ ಅವತ್ತು ನೈಟೆಲ್ಲ. ರಾಘವೇಂದ್ರ ಸ್ವಾಮಿಗೆ ಬೇಡ್ಕೊಂಡು ದೇವಸ್ಥಾನಕ್ಕೆ ಹೋಗಿ ತುಪ್ಪದ ದೀಪ ಹಚ್ಚಿದ ಮೇಲೆ ಏನೂ ಪ್ರಾಬ್ಲಮ್ ಇಲ್ಲ ಅಂತ ಬಂತು. ಅಲ್ಲೇ ಗೊತ್ತಾಯಿತು ನನಗೆ. ಫಸ್ಟೇ ದಿನದಲ್ಲೇ ಒಂದು ಸ್ವಲ್ಪ ಕಾನ್ಫಿಡೆಂಟ್ ಬಂತು, ಖುಷಿ ಆಯಿತು. ಸದ್ಯ ನಮ್ಮಮ್ಮ ಆರೋಗ್ಯ ಸಮಸ್ಯೆಯಿಂದ ಪಾರಾದರು. ರಿಪೋರ್ಟು ನೆಗೆಟಿವ್ ಆಗಿ ಬಂತು. ಹಾಗಾಗಿ ಅವತ್ತಿದ್ದ ಮತ್ತು ಒಂದಿನ ನಮ್ಮ ತಾಯಿನ ಕರ್ಕೊಂಡು ಬರ್ತೀನಿ ಅಂತೇಳಿ ಬೇಡ್ಕೊಂಡಿದ್ದೆ. ನಮ್ಮ ತಾಯಿನೂ ಒಂದಿನ ಹೋಗಿ ಕರ್ಕೊಬಂದೆ. ಅಲ್ಲಿಗೆ ನಮ್ಮಮ್ಮನ ಹರಕೆ ಮುಗೀತು. ಬಟ್ ನನ್ನ ಆರೋಗ್ಯ ಸಮಸ್ಯೆಗೋಸ್ಕರ ಹೋದೆ. ಬಟ್ ಆರೋಗ್ಯ ಸಮಸ್ಯೆ ಅದು ಹಾಸ್ಪಿಟ್ಲದಾಗಿರೋದ್ರಿಂದ ಇವತ್ತಿಂದಲ್ಲ ತುಂಬ ದಿನದಿಂದ ಇದೆ. ಹಾಗಾಗಿ ನನಗೆ ಅಷ್ಟು ಬೇಗ ಕಮ್ಮಿ ಆಗಲಿಲ್ಲ. ಸ್ವಲ್ಪ ದಿನಕ್ಕೆ ಕಮ್ಮಿ ಆಯಿತು, ಬಟ್ ಜಾಸ್ತಿ ಆಯಿತು. ನಿಜ ಹೇಳ್ಬೇಕಂದ್ರೆ ಹಾಸ್ಪಿಟ್ಲಿಗೆ ಹೋದ್ಮೇಲೆ ಜಾಸ್ತಿ ಆಯಿತು. ರೀಸನ್ ಏನಪ್ಪ ಅಂತಂದರೆ ಅದು ನನಗೆ ಆ ದೇವರು ವಾಸಿ ಮಾಡಿಲ್ಲ ಅಂದರೂ ನೀನು ಹೋಗ್ತಿರೋ ಹಾಸ್ಪಿಟಲ್ ಸರಿ ಇಲ್ಲ, ಹಾಸ್ಪಿಟ್ಲ್ ಚೇಂಜ್ ಮಾಡೋನ್ನ ದಾರಿನ ದೇವರು ನನಗೆ ತೋರಿಸ್ತು ಅಂತಲೇ ಹೇಳ್ಬೋದು. ನನಗೆ ಯಾವ ಕಾಯಿಲೆ ಇದೆಯೋ ಆ ಕಾಯಿಲೆ ಇರೋ ಡಾಕ್ಟ್ರ್ ಹತ್ರನೇ ಹೋಗ್ಬೇಕಲ್ವ. ನಾನು ಹೋಗ್ತಾ ಇರೋವಂಥದ್ದು ಮೂಳೆ ಡಾಕ್ಟ್ರ್ ಹತ್ರ ಹೋಗ್ತಾಯಿದ್ದೆ. ಹಾಗಾಗಿ ರೊಮ್ಯಾಟೈಡ್ ಆರ್ಥರೈಟಿಸ್ ಇರೋದ್ರಿಂದ ಆ ಡಾಕ್ಟ್ರ್ ಹತ್ರನೇ ಹೋದರೆ ಅದಕ್ಕೆ ಸರಿಯಾದ ಟ್ರೀಟ್ಮೆಂಟ್ ಸಿಗುತ್ತೆ ಅಂತೇಳಿ ಇಷ್ಟು ದಿನ ಗೊತ್ತಾಗದೇ ಇರೋವಂಥದ್ದು ದೇವಸ್ಥಾನಕ್ಕೆ ಹೋದ್ಮೇಲೆ ನನಗೆ ಆ ದಾರಿ ತೋರಿಸ್ತು ದೇವರು ಅಂತಲೇ ಹೇಳ್ಬೋದು. ಹಾಗಾಗಿ ಆ ಹಾಸ್ಪಿಟಲ್ಗೆ ಹೋಗಿ ಅಲ್ಲಿ ಟ್ರೀಟ್ಮೆಂಟ್ ತಗೊಂಡ್ಮೇಲೆ ಇವಾಗ ನನ್ನ ಆರೋಗ್ಯ ಸುಧಾರಿಸಿದೆ. ಆ ರೀತಿಯಲ್ಲಿ ದೇವರು ನನಗೆ ಸಹಾಯ ಮಾಡ್ತು. ಆಮೇಲೆ ಮನೇಲಿ ನಗು, ಶಾಂತಿ, ಪ್ರೀತಿ, ವಿಶ್ವಾಸಕ್ಕೆ ಮಾತ್ರ ಯಾವತ್ತೂ ಕಮ್ಮಿ ಆಗಿಲ್ಲ. ಮನೇಲಿ ಯಾವಾಗಲೂ ನಗು, ಶಾಂತಿ ನಮ್ಮ ಮನೇಲಿ ತುಂಬಿರುತ್ತೆ. ಅದಂತೂ ತುಂಬ ಅಂದರೆ ತುಂಬಾ ಖುಷಿ ಇದೆ ನನಗೆ. ಅದ್ರ ಜೊತೆಗೆ ನಮ್ಮ ಮನೆಯವರು ಮುಂಚೆ ತುಂಬಾ ಕೋಪ ಮಾಡ್ಕೊಳ್ತಾಯಿದ್ರು. ಸಣ್ಣ ಪುಟ್ಟ ವಿಷಯಕ್ಕೆ ಬೇಗ ಕೋಪ ಬರ್ತಾಯಿತ್ತು ಅವ್ರಿಗೆ. ಇವಾಗ ಆ ಕೋಪ ತುಂಬ ಅಂದರೆ 90% ಕಮ್ಮಿ ಆಗಿದೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾನಂತೂ ರಾಘವೇಂದ್ರ ಸ್ವಾಮಿಗಳನ್ನ ನಂಬಿದ್ದೀನಿ. ಅದೇ ರೀತಿ ಅವರು ಸಹ ನಮ್ಮ ಮನೆಗೆ ಬಂದಿದ್ದಾರೆ. ನನ್ನ ಬೇಡಿಕೆನ ಅವರು ಈಡೇರಿಸಿದ್ದಾರೆ ಅಂತಲೇ ಹೇಳ್ಬೋದು. ಹೀಗೆ ಅಂದರೆ ನಾವು ಯಾವುದೇ ಕೆಲಸ ಮಾಡಿದ್ರೂ ದೇವ್ರ ಮೇಲೆ ಭಕ್ತಿ ಇಟ್ಟು ಮಾಡೋದ್ರಿಂದ ಅದು ನಮಗೆ ಫಲ ಕೊಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ನಾವು ಇವತ್ತು ಪೂಜೆ ಮಾಡಿ ಇವತ್ತು ನಾವು ವ್ರತ ಮಾಡಿಬಿಟ್ವಿ ನಾಳೆನೇ ಒಳ್ಳೆಯದಾಗುತ್ತೆ ಅಂತ ಖಂಡಿತ ಅಲ್ಲ. ಅದಕ್ಕೆ ಸ್ವಲ್ಪ ಸಮಯ ಬೇಕಾಗುತ್ತೆ. ಯಾವುದೇ ಒಂದು ಆಗಬೇಕಂದ್ರೂ ಸ್ವಲ್ಪ ತಾಳ್ಮೆ ಇರಬೇಕು ಮನುಷ್ಯನಿಗೆ. ನಾವು ಇವತ್ತು ಬೇಡ್ಕೊಂಡ ತಕ್ಷಣ ನಾಳೆ ಆಗುತ್ತೆ ಅಂತಲ್ಲ, ಕಾಯೋ ತಾಳ್ಮೆ ಸಮಯ ಇರಬೇಕು ಅಂತಲೇ ಹೇಳ್ತೀನಿ. ಇನ್ನು ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಹಾಗೆ ನಿಮಗೂ ಸಹ ರಾಘವೇಂದ್ರ ಸ್ವಾಮಿಗಳನ್ನ ದರ್ಶನ ಮಾಡಿಸಿದ್ದೀನಿ. ಬೇರೆ ಟೈಮಲ್ಲಿ ತುಂಬ ಅಂದರೆ ತುಂಬಾ ಕಷ್ಟ. ಅದೇನೋ ನನ್ನ ಅದೃಷ್ಟ, ರಶ್ ಇರಲಿಲ್ಲ ಇವತ್ತು ಅಂತಲೇ ಹೇಳ್ಬೋದು. ಹಾಗಾಗಿ ನಿಮಗೂ ಸಹ ದರ್ಶನ ಮಾಡಿಸಿದ್ದೀನಿ ನೋಡಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು.